ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯ ವಿಚಾರ, ಲೋಕಾಯುಕ್ತ ಬಲೆಗೆ ಈಗ ಲಂಚಾಧಿಕಾರಿಗಳು ಬಿದ್ದಿದ್ದಾರೆ. ಇದನ್ನ ಅವಾಗವಾಗ ಹೇಳ್ತಾನೆ ಇರ್ತೀವಿ. ದಾಳಿ ಮಾಡ್ತಾರೆ, ಅವ್ರು ಸಿಕ್ಕಾಕೊಂಡ್ರು, ಇವ್ರು ಸಿಕ್ಕಾಕೊಂಡ್ರು. ಏನಾಯ್ತು ಅನ್ನೋದೇ ಯಾರು ಹೇಳೋದಿಲ್ಲಪ್ಪ. ಲೋಕಾಯುಕ್ತರು ಹೇಳೋದಿಲ್ಲ, ಆ ಕಡೆಗೆ ರೇಡ್ ಮಾಡಿದಂಥವ್ರು ಏನಾಗಿದೆ ಅನ್ನುವಂಥದ್ದು ಕ್ಲಾರಿಟಿ ಇರೋದಿಲ್ಲ. ಬರೀ ದಾಳಿ 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 ದಾಳಿ. ಬೆಂಗಳೂರಿನ ಲೋಕಾಯುಕ್ತ ಪೊಲೀಸರ ಭರ್ಜರಿ ಬೇಟೆ ಅಂತೆ. ಬೇಟೆ ಆಡಿದ್ದಾರೆ. ಲೋಕಾಯುಕ್ತ ಬಲೆಗೆ ಈಗ ಅಬಕಾರಿ ಡಿಸಿ ಬಿದ್ದಿದ್ದಾರೆ. ಜಗದೀಶ್ ನಾಯಕ್ನನ್ನ ಈಗ ಲೋಕಾಯುಕ್ತರು ಹಿಡಿದಿದ್ದಾರೆ. ಸೂಪರಿಂಟೆಂಡೆಂಟ್ ತಮ್ಮಣ್ಣ, ಡ್ರೈವರ್ ಲಕ್ಕಪ್ಪನನ್ನು ಕೂಡ ಲೋಕಪ್ಪ ಬಲೆಗೆ ಬಿದ್ದಿರೋದು. ಬೆಂಗಳೂರಿನ ಬ್ಯಾಟರಾಯನ್ಪುರದ ಅಬಕಾರಿ ಭವನದಲ್ಲಿ ಅವರನ್ನ ಕೆಡವಿರೋದು. ಬಾರ್ ಲೈಸೆನ್ಸ್ ಅನ್ನ ನೀಡೋಕೆ 2,25,00,000 ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರಂತೆ. ಇಷ್ಟು 2,25,00,000 ಹಣಕ್ಕೆ. ಹಣ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮುಂಗಡವಾಗಿ 25 ಲಕ್ಷ ಹಣ ನೀಡುವಾಗೆ ಅಧಿಕಾರಿಗಳು ಅವ್ರ ಕೈಯಲ್ಲಿ ಸಿಕ್ಬಿದ್ದಿದ್ದಾರೆ. ದೂರುದಾರ ಲಕ್ಷ್ಮೀನಾರಾಯಣ್ ನೀಡಿದಂಥ ದೂರಿನ ಮೇರೆಗೆ ಲೋಕ ಕಾರ್ಯಾಚರಣೆಯನ್ನ ಮಾಡಲಾಯಿತು. ರೆಡ್ ಹ್ಯಾಂಡ್ ಆಗಿ ಈಗ ಅಬಕಾರಿ ಡಿಸಿ ಜಗದೀಶ್ ನಾಯಕ್, ಸೂಪರಿಂಟೆಂಡೆಂಟ್ ತಮ್ಮಣ್ಣ, ಡ್ರೈವರ್ ಲಕ್ಕಪ್ಪ ಮೂವರನ್ನ ಕೂಡ ಈಗ ವಶಕ್ಕೆ ತಗೊಂಡಿದ್ದಾರೆ. ಲೋಕಾಯುಕ್ತರು ಈಗ ಲಂಚಾಧಿಕಾರಿಗಳನ್ನು ಹಿಡ್ಕೊಳ್ತಾರೆ. ಬಟ್ ಏನು ಮಾಡ್ತಾರೆ ಅನ್ನೋದನ್ನು ಹೇಳಿ. ಇಲ್ಲಿಯವರೆಗೂ ಎಷ್ಟು ಲೆಕ್ಕ, ಏನು ಎತ್ತ ಅಂತ ಅದ್ರ ಕ್ಲಾರಿಟಿ ಕೊಡಲಾರ್ದೆ ಏನು ಮಾಡ್ತೀರಾ? ಸೊ ಈ ಲೋಕಾಯುಕ್ತರು ದಾಳಿಯನ್ನ ಮಾಡೋದು ಆಯ್ತು, ಎಲ್ಲರೂ ದಾಳಿ ಮಾಡ್ತಾರೆ, ಅವರು ಸಿಕ್ತರು, ಇವ್ರು ಸಿಕ್ಕರು, ಅಷ್ಟು ಸಿಕ್ತು, ಇಷ್ಟು ಸಿಕ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಏನಾಯ್ತು ಅನ್ನೋದನ್ನ ಯಾರು ಹೇಳೋದಿಲ್ಲ. ಬಾರ್ ಲೈಸೆನ್ಸ್ ನೀಡೋಕೆ ಕೋಟಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಕ್ಷ್ಮೀನಾರಾಯಣ್ ಎಂಬುವರ ಬಳಿ ಲಂಚಕ್ಕೆ ಬೇಡಿಕೆಯನ್ನ ಡಿಸಿ ಇಟ್ಟಿರ್ತಾರೆ, ಅಬಕಾರಿ ಡಿಸಿ. ಮುಂಗಡವಾಗಿ 25 ಲಕ್ಷ ಹಣ ನೀಡುವಾಗ ಅಧಿಕಾರಿಗಳು ಸಿಕ್ಕಿ ಬಿದ್ದಿದ್ದಾರೆ. ಈಗ ಲಕ್ಷ್ಮೀನಾರಾಯಣ್ ನೀಡಿದಂತ ದೂರಿನ ಮೇರೆಗೆ ಲೋಕ ಕಾರ್ಯಾಚರಣೆಯನ್ನ ಮಾಡಿದೆ. ಬಾರ್ ಲೈಸೆನ್ಸ್ ನೀಡಲು ಕೋಟಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರೋದು. ಇದು ಒಂದೇ ಅಲ್ಲ, ಈ ಅಬಕಾರಿ ವಿಚಾರದಲ್ಲಿ ಲೈಸೆನ್ಸ್ ಅನ್ನ ಪಡೆಯೋಕೆ, ಬಾರ್ ಲೈಸೆನ್ಸ್ ಇವನ್ನೆಲ್ಲ ಪಡೆಯೋಕೆ ಕೋಟಿ, 2 ಕೋಟಿ, 3 ಕೋಟಿ, 3.5 ಕೋಟಿ, ಅದು ಏನದಕ್ಕೆ ಲೆಕ್ಕನೇ ಇಲ್ಲ. ಆ ರೀತಿಯಲ್ಲಿ ಇದಾವೆ. CL7 ಬಾರ್ ಲೈಸೆನ್ಸ್ ನೀಡೋದಕ್ಕೆ ಲಂಚ ಕೇಳಿದ್ದ ಆರೋಪ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನ ಲೋಕಾಯುಕ್ತ ಪೊಲೀಸರಿಂದ ಆ ಅಬಕಾರಿ DC ಸೇರಿದಂತೆ 3 ಟ್ರಾಪ್ ಆಗಿರುವಂಥದ್ದು. ಇವತ್ತು ದೂರುದಾರರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಇವತ್ತು 3 ಜನ DC ಸೇರಿದಂತೆ 3 ಜನ ಟ್ರಾಪ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂದ. ಈಗ ನೀವು ದೂರುದಾರರಾಗಿ ಏನು ಹೇಳಾಗ್ತೀರಿ, ಏನು ಬೇಡಿಕೆ ಇಟ್ಟಿದ್ದೀರಿ ಸರ್? ಸರ್, ನಾನು CL7ಗೆ ಅಪ್ಲೈ ಮಾಡಿದ್ದೆ 6ನೇ ತಾರೀಕು. ಅದ್ರ ಜೊತೆಲಿ ಮೈಕ್ರೋ ಬ್ರೀವ್, CL7 ಆದಮೇಲೆ ಅದನ್ನು ಡಾಕ್ಯುಮೆಂಟ್ ಹಾಕಿ ಮೈಕ್ರೋ ಬ್ರೀವರಿಗೂ ಎರಡಕ್ಕೂ ಅಪ್ಲೈ ಮಾಡಿ ಆಲ್ರೆಡಿ ನಾವು ಒಂದು 2 ತಿಂಗಳಾಗಿತ್ತು. ಮ್ಯಾನ್ಯಲ್ ಇಲ್ಲ ಅಂದ್ಬಿಟ್ಟು ಆನ್ಲೈನ್ ಫೀಸು ಕಟ್ಟಿದ್ದೀನಿ. 14,66,000 ರೂಪಾಯಿ CL7ಗೆ ಇದು ಕಟ್ಟಿದ್ದೀನಿ. ಮೈಕ್ರೋ ಬ್ರೀವರಿಗೆ ಫೀಸ್ ಕಟ್ಟಬೇಕಾಯ್ತು, ಅದು ಅಪ್ಲೋಡ್ ಆದಮೇಲೆ ಇದನ್ನು ಕಟ್ಟೋಣ ಅಂತೇಳಿ 2 ಸೇರಿ 2,30,00,000 ಲಂಚ ಕೇಳ್ತಿದ್ದಾರೆ. 80 ಲಕ್ಷ CL7ಗೆ, 1.5 ಕೋಟಿ ಮೈಕ್ರೋ ಬ್ರೀವರಿಗೆ, 2,30,00,000 ಅಂದರೆ ಎಲ್ಲಿಂದ ತಂದು ಕೊಡೋದು ನಾವು? ಹಾಗಾಗಿ ಕೊನೆಗೆ 2,25,00,000 ಒಪ್ಕೊಂಡವರು 75,000 ಅದಕ್ಕೆ, 1.5 ಕೋಟಿ ಇದಕ್ಕೆ ಅಂತೇಳಿ 75 ಲಕ್ಷ CL7ಗೆ, 1.5 ಕೋಟಿ ಇದಕ್ಕೆ ಮೈಕ್ರೋ ಬ್ರೀವರಿಗೆ ಅಂತೇಳಿ ಅದರಲ್ಲಿ 25 ಲಕ್ಷ ಅಡ್ವಾನ್ಸ್ ಕೊಟ್ಟು ಇವತ್ತು 50 ಲಕ್ಷ ಕೇಳಿದ್ರು. 50 ಲಕ್ಷ ಬ್ಲ್ಯಾಕ್ ಎಲ್ಲಿಂದ ತರೋದು ನಾವು? ಇದನ್ನು ಒಂದು ವಾರದಿಂದ ಅವ್ರ ಹತ್ರ, ಸ್ನೇಹಿತರ ಹತ್ರ ಎಲ್ಲ ನಾವು ಸಾಲ ತೊಗೊಂಡು ಬ್ಯಾಂಕಲ್ಲಿರೋದು ಡ್ರಾ ಮಾಡಿ 25 ಲಕ್ಷ ಕೊಟ್ಟು 50 ಲಕ್ಷ ಕೊಡಿ ಫಸ್ಟ್ ಪೇಮೆಂಟ್ ಅಂದರು. 50 ಲಕ್ಷ ಇಲ್ಲ ಸರ್, ಅಡ್ಜಸ್ಟ್ ಮಾಡಿಕೊಡ್ತೀನಿ, ಈಗ 25 ಇದೆ ತಗೊಳ್ಳಿ ಅಂತೇಳಿ ಈಗ ಕೊಟ್ಟು ಡ್ರಾಪ್ ಆಯಿತು. DC ಅವರು ಇಲ್ಲೇ ಇದ್ದಾರೆ. ಸೂಪರ್ಡೆಂಟು ರಿಸೀವ್ ಮಾಡ್ದ, ಯಾರು ಡ್ರೈವರ್ ಕರ್ಕೊಂಬಂದು ನಾವು ಇಲ್ಲಿ ಕರ್ಕೊಂಡು ಹೋಗೋದ್ರಲ್ಲಿ ಓಡೋಗಿ ಅವನು ಮಲ್ಲೇಶ್ವರದಲ್ಲಿ ತಮ್ಮಯ್ಯ ಅಂತೇಳಿ ಮಲ್ಲೇಶ್ವರದಲ್ಲಿ ಅಲ್ಲಿ ಪೆಟ್ರೋಲ್ ಹೋಗ್ತಿದ್ಬೇಕಾರೆ CCB ಲೋಕಾಯುಕ್ತ ಅವರು ಅಲ್ಲಿ ಹಿಡ್ಕೊಂಡು ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಬರ್ತಿದ್ದಾರೆ. ಅವರು ಟ್ರೇಸ್ ಆಗಿದ್ದಾರೆ. ಅವರು ಕರ್ಕೊಂಬಂದು 3 ಜನನೂ ಅರೆಸ್ಟ್ ಆಗಿದ್ದಾರೆ. ಈಗ ಮಧ್ಯವರ್ತಿಗಳು ಯಾರಾದರೂ ದುಡ್ಡು ಲಂಚ ಕೇಳಿದ್ದ ಅಥವಾ ನೇರವಾಗಿ ಅಧಿಕಾರಿಗಳೇ ಕೇಳಿ? ನೇರ ಇದು ಯಾರೂ ಇಲ್ಲ. DCನೇ ಮಾತಾಡಿದ್ದಾರೆ, ಸೂಪರ್ಡೆಂಟ್ ಮಾತಾಡಿದ್ದಾರೆ. ಸೂಪರ್ಡೆಂಟ್ ಡೈರೆಕ್ಟಾಗಿ ಹೇಳ್ತಾರೆ, ಮಿನಿಸ್ಟ್ರಿಗೆ ಹೋಗುತ್ತೆ,
ಅವರು ಈಗ ಲೈವಲ್ಲೂ ಬಂದಿದ್ದರು ಕನ್ಸರ್ನ್ ಮಿನಿಸ್ಟ್ರು. ಅವ್ರದ್ದು ಖಾತೆ ಹೋಗ್ತಿದೆ, ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಮನೆಗಳು ತುಂಬಿಸ್ಕೋಬೇಕು, ಬೇರೆಯವ್ರ ಮನೆ ಹಾಳು ಮಾಡಿ ಇವ್ರ ಮನೆಗಳು ತುಂಬಿಸ್ಕೊಂಬಿಟ್ಟು ಅವ್ರ ಮನೆ ಯಾರಾದ್ರು ಸೂಸೈಡ್ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಇವ್ರು ಚೆನ್ನಾಗಿರಬೇಕು ಅಂಥೇಳಿ ಎಲ್ಲ ನಡೀತಿದೆ. ಡೈರೆಕ್ಟಾಗಿ ಕೇಳಿರೋದು ಎಲ್ಲ ವಿಡಿಯೋನು ನಿಮಗೆ ಮಾತಾಡೋದು ಕೊಡ್ತೀನಿ. ಅದರಲ್ಲಿ ಅವರು ಸೂಪರಿಂಟೆಂಡೆಂಟ್ ಹೇಳ್ತಾರೆ, ಡಿ ಸಿನ ಹೇಳ್ತಾರೆ, ಎಲ್ಲರಿಗೂ ಹೋಗ್ಬೇಕು, ನೀವು ಎಲ್ಲ ಚಾನಲ್ ಇದು ನಮ್ಮ ಚಾನಲ್ ಬರ್ತೀರಾ, ನಿಮ್ಮ ಚಾನಲ್ ಹೋಗ್ತೀರಾ ಅಂತ ಕೇಳ್ತಾರೆ. ನಮ್ಮ ಚಾನಲ್ ನಾವು ಹೋದ್ರೆ ಇಲ್ಲೇ ಫೈಲ್ ಇಲ್ಲೇ ಇರುತ್ತೆ. ಅದಕ್ಕೆಲ್ಲ ಮಾತಾಡಿ ನಾವು ಇಷ್ಟ ಆಗುತ್ತೆ, 50 ಲಕ್ಷ ನೀವು ಇದು ಕೊಡಿ ಅಂತೇಳಿ ಅವ್ರು ಒಂದು ವಾರ ಆಯಿತು ಹೇಳಿ ನಮಗೆ. ಅದನ್ನೆಲ್ಲ ರೆಡಿ ಮಾಡ್ಕೊಂಬಂದು ಇವತ್ತು ಕೊಟ್ಟು ಅವ್ರಿಗೆ ಇಲ್ಲಿ ಟ್ರಾಪ್ ಆಗಿ ಈಗೆಲ್ಲ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಈಗ ಸದ್ಯಕ್ಕೆ 3 ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಒಬ್ಬರು ತಪ್ಪಿಸ್ಕೊಂಡು ಓಡೋಗಿದ್ರು ಇಲ್ಲಿಂದ, ಅವ್ರನ್ನೂ ಅರೆಸ್ಟ್ ಮಾಡಿಕೊಂಡು ವೈಯಲ್ಲಿ ಕಾವಲ್ ಎಲ್ಲ ಮೆಟ್ರೋಲ್ ಹತ್ಬಿಟ್ಟು ಹೋಗ್ತಾಯಿದ್ರು. ಅವ್ರನ್ನ ಇಲ್ಲೆಲ್ಲ ಹುಡುಕಿದ್ವಿ, ಯಾವ ಮಾಯದಲ್ಲಿ ಹೋದ್ರೂ ಗೊತ್ತಿಲ್ಲ, ಇಷ್ಟೆಲ್ಲ ಇದ್ದು ಎಲ್ಲರೂ ಕಣ್ತಪ್ಪಿಸಿ ಹೋಗಿದ್ರು. ಅಲ್ಲಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬರ್ತಿದ್ದಾರೆ ತಮ್ಮಣ್ಣ ಅನ್ನೋರು. ಥ್ಯಾಂಕ್ ಯು ಸರ್. ಇದು ದೂರದಾರಂತ ಲಕ್ಷ್ಮೀನಾರಾಯಣ್ ಅವರು ಹೇಳುವಂಥದ್ದು. ಅಂದರೆ CL7 ಒಂದು ಕಡೆ ಆದರೆ ಮೈಸೂರು ಬ್ರೇವರಿ ಅಂತ ಏನಿದೆ ಅದಕ್ಕೂ ಕೂಡ ಲಂಚ ಕೇಳಿದ್ರು. ಒಟ್ಟು 2,30,00,000 ಹಣ ಕೇಳಿರ್ತಾರೆ. ಅದರ ಮೊದಲ ಕಂತಾಗಿ 25 ಲಕ್ಷ ತೆಗೆದುಕೊಳ್ಬೇಕಾದ್ರೆ ಇವತ್ತು ಏನು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಸದ್ಯಕ್ಕೀಗ ಇನ್ನು ತೆರಿಗೆ ಏನು ಅಬಕಾರಿ ಭವನ ಏನಿದೆ, ಅಬಕಾರಿ ಭವನದಲ್ಲೇ ಇವತ್ತು ಇನ್ನೂ ಟ್ರ್ಯಾಪ್ ನಡೀತಾ ಇರೋ ಕಾರಣಕ್ಕಾಗಿ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು 3ರನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುಹಾಸ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಈ ವಿಚಾರದಲ್ಲಿ ಈಗ ಹಾಗೆ ಲೆಕ್ಕ ಹಾಕೊಳ್ತಾ ಹೋಗ್ಬಿಟ್ರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ತುಂಬ ಕಡೆಗಳಲ್ಲಿ ಲೈಸೆನ್ಸ್ ತೊಗೋಬೇಕಂದ್ರೆ ತುಂಬ ಕೊಡಬೇಕಾಗುತ್ತೆ ದುಡ್ಡನ್ನು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಏನು, ಈ ಭ್ರಷ್ಟಾಚಾರ ಇಲ್ಲದೆ ಇದ್ದರೆ ಬಾರ್ ಲೈಸೆನ್ಸ್ಗಳು ಇವ್ಯಾವುದು ಕೂಡ ಸಿಗೋದೇ ಇಲ್ಲ. ಕೋಟಿ ಕೋಟಿ ದುಡ್ಡನ್ನು ಕೊಡದೇ ಇದ್ದರೆ, ಲಂಚವನ್ನು ಕೊಡದೇ ಇದ್ದರೆ ಲೈಸೆನ್ಸೇ ಕೊಡೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಏನೊಬ್ಬರು ದೂರು ಕೊಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಈ ರೇಡ್ ಆಗಿದೆ. ಇಲ್ಲದೆ ಇದ್ದರೆ ಅವ್ರ ಪಾಡಿಗೆ ಅವ್ರು ನಡೆಸ್ಕೊಳ್ತಾರೆ, ಯಾರ್ಯಾರಿಗೆ ಏನೇನು ಮುಟ್ಟಬೇಕೋ ಎಲ್ಲ ಮುಟ್ಟಿಸುವಂಥ ಕೆಲಸವನ್ನು ಮಾಡೇ ಮಾಡ್ತಾರಲ್ವಾ? ಖಂಡಿತವಾಗ್ಲೂ ಅರುಣ್, ಯಾಕೆಂದರೆ ಲೈಸೆನ್ಸ್ ವಿಚಾರಗಳಿಗೆ ಬಂದರೆ ಅವರು ಕಾನೂನು ಪ್ರಕಾರ ಯಾವುದು ಕೂಡ ಲೈಸೆನ್ಸ್ ಸಿಗೋದೇ ಇಲ್ಲ. ಅಷ್ಟೊಂದು ನಿಯಮಾವಳಿಗಳನ್ನ ಅವರು ಜಾರಿಗೆ ತರುವಂಥದ್ದು. ಹಾಗಾಗಿ ಅವರು ಲಂಚ ಕೊಟ್ಟೆ ಅನಿವಾರ್ಯವಾಗಿ ಲೈಸೆನ್ಸ್ ತಗೋಬೇಕಾಗಿರುವಂಥದ್ದು. ಆದರೆ ಇವತ್ತು ದೂರದಾರಾಗಿದ್ದಂಥ ಲಕ್ಷ್ಮೀನಾರಾಯಣನವರು ಇವತ್ತು 2 ಲೈಸೆನ್ಸ್ಗಳಿಗೆ ಕಳೆದ 2 ತಿಂಗಳ ಹಿಂದೆ ಅಪ್ಲೈ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಲೈಸೆನ್ಸ್ ನೀಡದೇ ಅವ್ರನ್ನ ಓಡಾಡ್ತಾ ಇರ್ತಾರೆ. ಯಾವಾಗ ಏನು CL7 ಮತ್ತು ಮೈಕ್ರೋ ಬ್ರೇವರಿ ಅದೊಂದು 2 ಲೈಸೆನ್ಸ್ಗಳಿಗೂ ಸೇರಿ 2.5 ಕೋಟಿ, ಒಂದು CL7ಗೆ 75 ಲಕ್ಷ ಮತ್ತು ಮೈಕ್ರೋ ಬ್ರೇವರಿಗೆ 1.5 ಕೋಟಿ, ಒಟ್ಟು 2.5 ಕೋಟಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಹಣಕ್ಕೆ ಬೇಡಿಕೆ ಇಟ್ಟ ನಂತರದಲ್ಲಿ ಇವರು ಸಂಧಾನ ಮಾಡಿದ ನಂತರದಲ್ಲಿ ಕೊನೆಗೆ 2,25 ಲಕ್ಷ ಹಣ ಕೊಟ್ಟರೆ 2 ಲೈಸೆನ್ಸ್ಗಳು ಕೊಡ್ತೀವಿ ಅಂತೇಳಿ ಕಂದಾಯ DC ಆಗಿದ್ದಂಥ ಜಗದೀಶ್ ನಾಯಕ್ ಮತ್ತು ಸೂಪರಿಂಟೆಂಡೆಂಟು ತಮ್ಮಣ್ಣ ಮತ್ತು ಕಾರು ಚಾಲಕ ಲಕ್ಕಪ್ಪ ಅನ್ನೋರು 3 ಕೂಡ ಬೇಡಿಕೆ ಇಡುವಂಥದ್ದು. ಕೊನೆಗೂ ಕೂಡ ಅದರದ್ದು ಅಡ್ವಾನ್ಸ್ ಹಣ ಆಗಿ 25 ಲಕ್ಷ ಹಣವನ್ನು ಕೊಡೋದಕ್ಕೆ ಲಕ್ಷ್ಮೀನಾರಾಯಣ ಒಪ್ಕೋತಾರೆ. ಇವತ್ತು ಸುಮಾರು ಮಧ್ಯಾಹ್ನ 12:30 ಸುಮಾರಿಗೆ ಬ್ಯಾಡರಾಯನಪುರ ಬಳಿ ಇರುವಂಥ ಈ ಭವನ ಏನಿದೆ, ಅಬಕಾರಿ ಭವನ, ಈ ಭವನದಲ್ಲೇ ಹಣವನ್ನು ಕೊಡುವಂತೆ ಸೂಚಿಸುವಂಥದ್ದು. 12:30 ಸುಮಾರಿಗೆ ದೂರುದಾರರು 25 ಲಕ್ಷ ಹಣ ಕೊಡುವಂಥ ವೇಳೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವ್ರ ಮೇಲೆ ಏಕಕಾಲಕ್ಕೆ ದಾಳಿ ಮಾಡುವಂಥದ್ದು. ದಾಳಿ ವಿಚಾರ ತಿಳಿದು ಇಬ್ಬರು ಅಂದರೆ ಜಗದೀಶ್ ನಾಯಕ್ ಮತ್ತು ಕಾರು ಚಾಲಕ ಲಕ್ಕಪ್ಪ ಸ್ಥಳದಲ್ಲೇ ಸಿಕ್ಬಿದ್ರೆ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಏನಿದ್ರು ಆ ವಿಚಾರ ತಿಳಿದಂಥ ಅವರು ಈ ಗೇಟ್ ಕಾಂಪೌಂಡ್ ಹಾರಿ ನಂತರದಲ್ಲಿ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋ ಹತ್ಕೊಂಡು ಒಯ್ಯಾಲಿ ಕಾವಲ್ ಹತ್ರ ಸಿಕ್ಬೀಳುವಂಥದ್ದು. ಈಗಷ್ಟೇ ಅವರನ್ನು ಕೂಡ ಈಗ ಕರ್ಕೊಂಬಂದಿರುವಂಥದ್ದು. ಸದ್ಯಕ್ಕೀಗ ಜಗದೀಶ್ DC ಜಗದೀಶ್ ನಾಯಕ್ ಮತ್ತು ಸೂಪರಿಂಟೆಂಡೆಂಟ್ ತಮ್ಮಣ್ಣ ಮತ್ತು ಕಾರು ಚಾಲಕ ಲಕ್ಕಪ್ಪ ಏನಿದ್ದಾರೆ 3ರನ್ನು ಕೂಡ ಈಗ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ದೂರುದಾರರು ಕೂಡ ಹೇಳುವಂತೆ ಇದನ್ನು ಅಬಕಾರಿ ಸಚಿವರಿಗೂ ಕೂಡ ಪಾಲೋಗುತ್ತೆ, ಮೇಲಧಿಕಾರಿಗಳು ಕೂಡ ಪಾಲಾಗುತ್ತೆ. ಅದಕ್ಕಾಗಿ ಇಷ್ಟೊಂದು ಹಣ ಕೊಡಬೇಕಾಗಿದೆ, ಇಲ್ಲಾಂದರೆ ನಿಮಗೆ ಲೈಸೆನ್ಸ್ ಸಿಗಲ್ಲ ಅಂತೇಳಿ ಅವ್ರು ನೇರವಾಗಿ ಹೇಳಿದ್ದಾರೆ. ಮತ್ತು ಲಂಚದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅಬಕಾರಿ ಭವನ ಇಲ್ಲೇ ನೇರವಾಗಿ ತೆಗೆದುಕೊತಾ ಇರುವಂಥದ್ದು. ನಿಜಕ್ಕೂ ಇವ್ರಿಗೆ ಎಷ್ಟು ಅಂದರೆ ಈ ಹಣವನ್ನು ಪಡೆದುಕೊಂಡು ಬೇರೆ ಖಾಸಗಿ ಹೋಟ್ಲ್ಗಳಲ್ಲೋ ಅಥವಾ ಬೇರೆ ಎಲ್ಲೋ ಕೂಡ ಲಂಚ ತಗೊಳ್ಳೋದು ನಾವು ಹಿಂದೆ ನೋಡಿದ್ವಿ. ಆದರೆ ಇವತ್ತು ಅಬಕಾರಿ ಭವನದಲ್ಲೇ ನೇರವಾಗಿ 25 ಲಕ್ಷ ಹಣ ಪಡೆಯುವಂಥ ವೇಳೆಯಲ್ಲಿ ಈಗ ಅಧಿಕಾರಿಗಳು ಸಿಕ್ಬಿದ್ದಿರುವಂಥದ್ದು. 3ರನ್ನು ಕೂಡ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೂ ಯಾವೆಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರ್ತವೆ ಅನ್ನೋದು ಕೂಡ ನೋಡಬೇಕಾಗಿದೆ ಅರುಣ್. ಓಕೆ, ಆದರೆ ಇವೆಲ್ಲವೂ ಓಕೆ ಈಗ. ಬಟ್ ಲೆಕ್ಕಾಚಾರ ಏನಂತು ಅಂತಂದರೆ, ದಾಳಿ ಮಾಡಿದ ನಂತರ ಏನಾಯಿತು, ಅವರಿಂದ ಎಷ್ಟು ವಸೂಲಿ ಮಾಡಿಕೊಂಡ್ರು, ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ರ, ಅವ್ರ ಮೇಲೆ ಏನು ಕ್ರಮ ಆಯಿತು, ಎಷ್ಟು ಜೈಲಿಗೆ ಹೋದ್ರ, ಇದು ಯಾವುದು ಬರೋದೇ ಇಲ್ವಲ್ಲ ಆಚೆ ಉಮೇಶ್?
ಅರುಣ್, ಇದು ಲಾಂಗ್ ಪ್ರೋಸೆಸ್ ಆಗಿರುವಂಥದ್ದು. ದಾಳಿ ಮಾಡಿದಂಥ ವೇಳೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಅಂದರೆ ಅದು ಅವ್ರಿಗೂ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲೆಗಳು, ವಿಡಿಯೋಗಳು ಬೇಕಾಗುತ್ತೆ. ಅದನ್ನು ಕೂಡ ಇವರು ಈಗಾಗಲೇ ಸೆರೆ ಹಿಡ್ಕೊಂಡಿರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಟ್ರಾಪ್ ಮಾಡುವಂಥ ವೇಳೆಯಲ್ಲೇ ದೂರುದಾರರು ಯಾವಾಗ ದೂರು ಬರುತ್ತೆ, ದೂರು ಬಂದಂಥ ವೇಳೆಯಲ್ಲೇ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂಥದ್ದು. ಮತ್ತು ಟ್ರಾಪ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿರ್ತಾರೆ. ಮತ್ತು ಇವ್ರು ಏನಾದರೂ ಫೋನಲ್ಲಿ ಮಾತಾಡಿದರೆ ಅಥವಾ ಚಾಟ್ ಮಾಡಿದರೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಎಲ್ಲವನ್ನೂ ಕೂಡ ಇಟ್ಕೊಂಡು ಆ ನಂತರದಲ್ಲಿ ಅದನ್ನು ಕೇಸ್ ದಾಖಲು ಮಾಡಿ ಆನಂತರದಲ್ಲಿ ವಿಚಾರಣೆ ನಡೆಯುವಂಥದ್ದು. ಆ ವಿಚಾರಣೆ ವೇಳೆಯಲ್ಲಿ ಎಷ್ಟೇ ಸೂಕ್ತ ದಾಖಲೆಗಳು ಸಂಗ್ರಹ ಮಾಡಿದರೂ ಕೂಡ ಕೆಲವೊಮ್ಮೆ ಅಧಿಕಾರಿಗಳು ಸೂಕ್ತ ಸಾಕ್ಷ್ಯಗಳ ಕೊರತೆಯಿಂದ ಅದು ಕ್ಲಿಯರ್ ಮಾಡ್ಕೊಂಡು ಹೋಗುವಂಥದ್ದೇ ನಾವು ಹೆಚ್ಚಾಗಿ ನೋಡಿರುವಂಥದ್ದು. ಆದರೆ ಈ ರೀತಿಯ ಕೇಸ್ಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಅವರು 16 ವರ್ಷ ಕೋರ್ಟ್ಗೆ ಅಲ್ದಾಡಿ ನಂತರದಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟು ಕೆಲವೊಂದು ಪ್ರಕರಣಗಳಲ್ಲಿ ಮಾತ್ರ ಆರೋಪಿಗಳಿಗೆ ಶಿಕ್ಷೆ ಆಗುವಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ಹೇಳೋ ಪ್ರಕಾರ 25 ಲಕ್ಷ ಹಣವನ್ನು ಪಡೆಯುವಂಥ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರುವಂಥದ್ದು, ಅದನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತು ಇವರೆಲ್ಲ ಹಣಕ್ಕೆ ಬೇಡಿಕೆ ಇಟ್ಟಂಥ ಆಡಿಯೋಗಳು ಕೂಡ ಇವ್ರ ಬಳಿ ಇರೋ ಕಾರಣಕ್ಕಾಗಿ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅಬಕಾರಿ ಭವನ ಏನಿದೆ ಆ ಭವನದಲ್ಲಿ ಅಧಿಕಾರಿಗಳನ್ನು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ನಂತರದಲ್ಲೇ ಮತ್ತಷ್ಟು ಮಾಹಿತಿಗಳು ಹೊರಗಡೆ ಬರಬೇಕಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಬಕಾರಿ ಡಿ ಸಿ ಈಗ ಬಲೆಗೆ ಬಿದ್ದಿದ್ದಾರೆ. ಬಲೆಗೆ ಬಿದ್ದ ನಂತರ ಮುಂದೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಭ್ರಷ್ಟ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರ ಮಾಡೋದನ್ನು ನಿಲ್ಲಿಸೋದೇ ಇಲ್ಲ. ಏನು ಮಾಡ್ಕೊಳ್ತಾರೆ ಬಿಡು, 1-2 ತಿಂಗಳು 3 ತಿಂಗಳು ಸಸ್ಪೆಂಡ ಮುಗೀತು. ಇನ್ನೊಂದು ಸಲ ಹೇಳ್ಕೊಂಬಿಟ್ಟು ಇನ್ನೊಂದು ಕಡೆಗೆ ಬಂದು ಇನ್ನೊಂದು ಕಡೆಗೆ ಸೇರ್ಕೊಂಬಿಟ್ರೆ ಆಗೋಯ್ತು. ಮತ್ತೆ ಮುಂದುವರಿಸ್ತಾ ಇರೋದು. ನಿಲ್ಲೋದಾಗಿದ್ದರೆ ಒಂದು ಭಯ ಹುಟ್ಟಬೇಕಾಗಿ